ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಪಯಣಕ್ಕೆ ನಿಮ್ಮ ಬೆಂಬಲವಿರಲಿ. ಈಗ ಕೆಲವರು ಹೇಳ್ತಾನೆ ಇರ್ತಾರೆ, ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ನನಗೆ ಕಷ್ಟ ತಪ್ತಾನೇ ಇಲ್ಲ, ಕಷ್ಟ ಮೇಲೆ ಕಷ್ಟ ಬರ್ತಾನೆ ಇದೆ, ಏನು ಮಾಡೋದು ಅಂತ ತುಂಬ ಸಲ ತುಂಬ ಜನ ಮಾತಾಡೋದು ನಾನು ಕೇಳಿದ್ದೀನಿ. ಹಾಗೆ ತುಂಬ ಜನ ಹೇಳೋದು ನಾನು ಕೇಳಿದ್ದೀನಿ. ಅವ್ರಿಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಮೊದಲು ಮಾಡಬೇಕಾಗಿರೋದು ಗಣೇಶನ ಪೂಜೆ. ಗಣೇಶ ಅಂದರೆ ಒಬ್ಬ ನಿರ್ವಿಘ್ನ ದೇವತೆ ಆಗಿರ್ತಾನೆ. ಮೊದಲು ದೀಪ ಆಗಲಿ, ಧೂಪ ಆಗಲಿ, ಪುಷ್ಪ ಆಗಲಿ, ನೈವೇದ್ಯ ಆಗಲಿ ನೀವು ಮೊದಲು ಗಣೇಶನಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮಹಾದೇವ ಕೂಡ ಒಬ್ಬ ರಾಕ್ಷಸನ ಜೊತೆ ಯುದ್ಧ ಮಾಡಬೇಕಾದ್ರೆ ಅವರು ಕೂಡ ಯುದ್ಧದಲ್ಲಿ ತುಂಬಾ ಸೋಲ್ತಿರ್ತಾರೆ. ಅವ್ರ ಕೈಲಿ ಯುದ್ಧ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ಆಗ ದೇವಿ ಪಾರ್ವತಿ ದೇವಿ ಹೋಗಿ ಅವ್ರಿಗೆ ಹೇಳ್ತಾರೆ, ಮಹಾದೇವ ನೀವು ಮೊದಲು ಗಣೇಶನ ಸ್ಮರಣೆ ಮಾಡಿ ನಂತರ ನೀವು ಯುದ್ಧಕ್ಕೆ ಸಿದ್ಧರಾಗಿ ಅಂತ. ಆಗ ಮಹಾದೇವ ಗಣೇಶನ ಸ್ಮರಣೆ ಮಾಡಿ ಮತ್ತು ಗಣೇಶನ ಪೂಜೆ ಮಾಡಿ ಅವರು ಯುದ್ಧಕ್ಕೆ ಸಿದ್ಧರಾಗಿ ರಾಕ್ಷಸನ ಸಂಹಾರ ಮಾಡ್ತಾರೆ. ಹಾಗೆ ನಾವು ಕೂಡ ಮೊದಲು ವಿಘ್ನೇಶ್ವರನಾದ ಗಣೇಶನ ಪೂಜೆ ಮಾಡಿ ನಂತರ ನಾವು ನಮ್ಮ ಇಷ್ಟಾರ್ಥ ದೇವತೆಗಳಿಗೆ ಪೂಜೆ ಮಾಡಬೇಕಾಗತ್ತೆ. ಹಾಗೆ ಮಾಡಿ ನೋಡಿ, ನಿಮ್ಮ ಕಷ್ಟ ಎಲ್ಲ ಈಡೇರುತ್ತೆ.